ಲೈಫಲ್ಲಿ ಯಾರು ಜೊತೆಲಿಲ್ಲ, ದಾರಿನೂ ಕಾಣಿಸ್ತಾ ಇಲ್ಲ ಆ್ಯಂಡ್ ಮನಸ್ಸುಗಳು ಕೂಡ ಮುರಿದೋಗ್ಬಿಟ್ಟಿದೆ. ಸೊ ಇವಾಗ ಏನು ಮಾಡಬೇಕು ಲೈಫಲ್ಲಿ? ಆ್ಯಂಡ್ ಎಲ್ಲರೂ ನಮ್ಮ ಅಗೇನೆಸ್ಟ್ ಇರ್ತಾರೆ, ಧೈರ್ಯ ಹೇಳೋಕ್ಕೆ ಯಾರೂ ಇರೋದಿಲ್ಲ ಆ್ಯಂಡ್ ನಮ್ಮ ಜೊತೆಲಿ ನಿಲ್ಲೋದಕ್ಕೂ ಸಹ ಯಾರೂ ಇರೋದಿಲ್ಲ. ಸೊ ಲೈಫ್ ಒಂಥರ ಸ್ಟಕ್ ಆಗಿಬಿಟ್ಟಿದೆ. ಹಾಗಿದ್ರೆ ಏನು ಮಾಡಬೇಕು? ಯಾವ ದಾರಿ ಹಿಡಿಬೇಕು? ಯಾರನ್ನ ಕೇಳಬೇಕು? ಸೊ ಲೈಫಲ್ಲಿ ಯಾವಾಗಲಾದ್ರೂ ನಿಮ್ಗೆ ಹೀಗೆ ಅನಿಸಿದ್ಯಾ, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ, ಯಾರು ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂತ? ಸೊ ಹಾಗಿದ್ರೆ ಏನು ಮಾಡಬೇಕು, ಹೇಗೆ ಈ ಕಷ್ಟಗಳನ್ನೆಲ್ಲ ಎದುರಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಪ್ರಾಡಕ್ಟ್ಸ್ನೆಲ್ಲ ಟ್ಯಾಗ್ ಮಾಡಿದ್ದೀನಿ. ಸೊ ಯಾವುದಾದ್ರೂ ಇಷ್ಟ ಆದ ಪ್ರಾಡಕ್ಟ್ಸ್ ಬೈ ಮಾಡಿ ಆ್ಯಂಡ್ ಆಲ್ಸೋ ಹೈಪ್ ಆಪ್ಷನ್ ಇದೆ, ಸೊ ಹೈಪ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಒಂದು ಅರ್ಥ ಮಾಡ್ಕೊಳ್ಳಿ, ಲೈಫಲ್ಲಿ ಈ ಕಷ್ಟ ಅನ್ನೋದು ಸಾಮಾನ್ಯ, ಓಕೆನಾ? ಕಷ್ಟ, ಸುಖ, ಖುಷಿ, ದುಃಖ, ಸೊ ಇದೆಲ್ಲವೂ ಕೂಡ ಪ್ರಕೃತಿಯ ನಿಯಮ. ಇದನ್ನೆಲ್ಲ ನಾವು ಅವಾಯ್ಡ್ ಮಾಡೋದಕ್ಕೆ ಹೋಗಬಾರ್ದು, ಪ್ರಯತ್ನ ಕೂಡ ಪಡಬಾರ್ದು. ಆದರೆ ಕೆಲವೊಬ್ರು ಏನು ಮಾಡಿಬಿಡ್ತೀರಾ, ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ಆಗ ನೀವು ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಂಡಂಗೆ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದರಿಂದನೇ ನಿಮ್ಮ ಹಿಂಸೆಗಳು, ಫ್ರಸ್ಟ್ರೇಷನ್ಗಳು, ದುಃಖಗಳು, ಸೊ ಇದೆಲ್ಲ ಲೈಫಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಕಷ್ಟನೇ ಬರಬಾರ್ದು ಅಂತ ಯಾವತ್ತೂ ಪ್ರಯತ್ನ ಪಡಬೇಡಿ ಆ್ಯಂಡ್ ಅದ್ರ ಬಗ್ಗೆ ಯೋಚನೆನೂ ಮಾಡಬೇಡಿ, ಓಕೆನಾ? ಸೊ ಲೈಫ್ ಹಿಂಗೇ ಇರುತ್ತೆ, ಯಾವ ಕಷ್ಟನೂ ಇರಲ್ಲ ಅಂತ. ಸೊ ಪ್ರಕೃತಿ ವಿರುದ್ಧವಾಗಿ ಯಾವತ್ತೂ ಹೋಗೋದಕ್ಕೆ ಹೋಗಬೇಡಿ. ಹೋದರೆ ನಿಮಗೆ ಲೈಫಲ್ಲಿ ತುಂಬ ದುಃಖ, ನೋವೇ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಗೊತ್ತಾ? ನಿಜವಾಗ್ಲೂ ಬಂದಿರೋ ಕಷ್ಟಕ್ಕಿಂತ ಅಥವಾ ಮುಂದೆ ಬರೋ ಕಷ್ಟಕ್ಕಿಂತ ಸೊ ಅದು ಬರಬಾರ್ದು ಅಂತ ನೀವು ಏನು ಬಯಸ್ತಿರ್ತಿರಲ್ಲ, ಸೊ ಆ ನೋವೇ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಯಾವತ್ತೂ ನೇಚರ್ ಜೊತೆ ಕಾಂಪೀಟ್ ಮಾಡೋದಕ್ಕೆ ಹೋಗಲೇಬೇಡಿ, ಓಕೆನಾ? ನೀವು ಕಷ್ಟ ಕಷ್ಟ ಅಂತಿದ್ದೀರಾ, ನನಗೆ ಹೇಳಿ, ನಿಮಗೆ ಊಟ ಮಾಡೋದಕ್ಕಾಗ್ತಾ ಇದೆಯಾ? ನೀರು ಕುಡಿಯೋದಕ್ಕಾಗ್ತಾ ಇದೆಯಾ? ಕಣ್ಗಳು ಕಾಣ್ತಾ ಇದೆಯಾ? ಕೈಕಾಲುಗಳು ಕರೆಕ್ಟಾಗಿದೆಯಾ? ನಿದ್ದೆ ಕರೆಕ್ಟಾಗಿ ಬರ್ತಾ ಇದೆಯಾ? ಸೊ ಇದೆಲ್ಲ ನಿಮಗೆ ಪ್ರಕೃತಿ ನೀಡಿರುವಂಥದ್ದು. ಸೊ ಪ್ರಕೃತಿ ನಿಮ್ಮ ವಿರುದ್ಧವಾಗಿ ಏನೂ ನಿಮಗೆ ಮಾಡಿಲ್ಲ, ರೈಟ್? ನೀವು ಏನು ನಂಬ್ತೀರಾ? ಯೂನಿವರ್ಸ್ನ ನಂಬ್ತೀರಾ, ಪ್ರಕೃತಿ ನಂಬ್ತೀರಾ, ದೇವ್ರನ್ನ ನಂಬ್ತೀರಾ? ಸೊ ಇದೆಲ್ಲ ನಿಮಗೆ ಸಿಕ್ಕಿರುವಂಥದ್ದು, ಇದು ಯಾವುದೋ ಹಾಳಾಗಿಲ್ಲ. ಸೊ ನೀವು ಪ್ರಕೃತಿ ವಿರುದ್ಧವಾಗಿ ಯಾವತ್ತೂ ಹೋಗೋದಕ್ಕೆ ಹೋಗಬೇಡಿ. ಅದು ಬೇಡ, ನನಗಿದು ಬೇಡ ಅಂತ. ಬಂದಿದ್ದನ್ನೆಲ್ಲ ಸ್ವೀಕರಿಸೋ ಮನೋಭಾವನ ನೀವು ಇಟ್ಕೋಬೇಕಾಗತ್ತೆ. ನೀವು ಯಾವಾಗ ನೇಚರ್ ಜೊತೆ, ಪ್ರಪಂಚದ ಜೊತೆ ಕಾಂಪೀಟ್ ಮಾಡಿ ಅದನ್ನ ದ್ವೇಷ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರ, ನನಗೆ ಹಿಂಗಾಯ್ತು, ಹಂಗೆ ಕೊಡ್ತಿದೆ ಕಷ್ಟ, ಹಿಂಗಾಗ್ತಿದೆ ಅಂತ, ಸೊ ಅವಾಗ ಏನಾಗುತ್ತೆ ಅಂತ ಅಂದರೆ, ಸಣ್ಣ ಸಣ್ಣ ಸಮಸ್ಯೆ ಕೂಡ ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಹೋಗುತ್ತೆ ನಿಮಗೆ. ಅದನ್ನು ತಡ್ಕೊಳ್ಳೋ ಶಕ್ತಿನೂ ಇಲ್ದಂಗಾಗುತ್ತೆ, ಅದನ್ನು ಎದುರಿಸುವಂಥ ಧೈರ್ಯ ಕೂಡ ಇಲ್ದಂಗಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಕಷ್ಟನೇ ಬರಬಾರ್ದು ಅನ್ನೋ ಥಾಟ್ನ ಫಸ್ಟು ಬಿಟ್ಟು ಹಾಕಿ ಮೈಂಡಿಂದ. ಆ್ಯಂಡ್ ಯಾವುದೇ ಪ್ರಯತ್ನ ಮಾಡ್ತಿದ್ರು ನೀವು ಆ ಕಷ್ಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಅದನ್ನು ಇವಾಗಲೇ ಸ್ಟಾಪ್ ಮಾಡಿ. ನೋಡಿ, ಲೈಫಲ್ಲಿ ಒಂದು ಸಮಸ್ಯೆ ಬಂದಾಗ ಏನು ಮಾಡ್ತೀವಿ, ಇದೇ ದೊಡ್ಡದು, ಇದಕ್ಕಿಂತ ದೊಡ್ಡದು ಕಷ್ಟನೇ ಇಲ್ಲ ಅಂತೀವಿ. ಆದರೆ ಅದ್ರ ನೆಕ್ಸ್ಟ್ ಇನ್ನೊಂದು ಬಂದಾಗ ಈ ಮೊದಲನೇ ಕಷ್ಟ ತುಂಬ ಚಿಕ್ಕದಾಗಿ ಕಾಣ್ಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ಸಣ್ಣ ಸಣ್ಣ ಸಮಸ್ಯೆಗಳನ್ನ ನೀವು ದೊಡ್ಡದು ಮಾಡ್ಕೊಳ್ತಾ ಹೋಗಬೇಡಿ. ನೀವು ನೋಡೋ ದೃಷ್ಟಿನಲ್ಲಿರುತ್ತೆ. ಈಗ ಒಂದೇ ಕಷ್ಟ ಇದ್ದಾಗ ಅದೆಂಗೆ ನಿಮ್ಗೆ ಅದು ದೊಡ್ಡದಾಯ್ತು, ಎರಡನೇದು ಇನ್ನೊಂದು ಕಷ್ಟ ಬಂದಾಗ ಹೇಗೆ ಮೊದಲನೇ ಚಿಕ್ಕದಾಯ್ತು, ಅದೆಲ್ಲ ನಿಮ್ಮ ಮೈಂಡಲ್ಲಿ ಇರೋದು, ನೀವು ನೋಡೋ ದೃಷ್ಟಿ ಆ ಥರ ಇರೋದು, ಕರೆಕ್ಟಾ? ಈಗ ಲವ್ ರಿಜೆಕ್ಟ್ ಆಯಿತು, ಜಾಬಲ್ಲಿ ಇಂಟರ್ವ್ಯೂವಲ್ಲಿ ಫೇಲ್ ಆಯಿತು, ಅಥವಾ ಜಾಬಿಂದ ಫೈರ್ ಮಾಡಿದ್ರು, ಕೆಲಸನೇ ಹೋಯ್ತು, ರೈಟ್? ಸೊ ನಿಜವಾಗ್ಲೂ ಇವೆಲ್ಲ ಜೀವನದ ಅಂತ್ಯ ಅಲ್ಲ, ಜೀವನದ ಕೊನೆ ಅಲ್ಲ. ಆದರೆ ನಾವು ಆ ಕ್ಷಣದಲ್ಲಿ ಏನು ಮಾಡ್ತೀವಿ, ಜೀವನನೇ ಉಲ್ಟಾ ಪಲ್ಟಾ ಆಗಿದೆ, ಆಕಾಶನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ರೀತಿ ನಾವು ಆ ಕಷ್ಟಗಳನ್ನ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ನಮ್ಮನ್ನು ನಾವು ಅಷ್ಟೊಂದು ಎಮೋಷ್ನಲಿ ಕುಗ್ಗಿಸ್ಕೊಬಿಡ್ತೀವಿ, ಕರೆಕ್ಟ್? ಯಾಕೆ ಹೀಗಾಗುತ್ತೆ? ಆ್ಯಕ್ಚುಲಿ ಅದು ದೊಡ್ಡ ಕಷ್ಟ ಅಲ್ಲ, ಕರೆಕ್ಟಾ? ಸೊ ಆ ಬಂದಿರೋ ಕಷ್ಟಕ್ಕಿಂತ ನಮ್ಮ ರಿಯಾಕ್ಷನ್ ಏನಿದೆಯಲ್ಲ ಆ ಒಂದು ಸಮಸ್ಯೆಗೆ, ಅದು ತುಂಬ ದೊಡ್ಡದಾಗಿರುತ್ತೆ. ಹಾಗಾಗಿ ನಮಗೆ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸ್ತಾ ಹೋಗುತ್ತೆ. ಸೊ ನಮ್ಮ ರಿಯಾಕ್ಷನ್ ಮೇಲೆ ನಿಂತಿರುತ್ತೆ. ಯಾವುದೇ ಒಂದು ಸಮಸ್ಯೆ ಆಯಿತು, ಲವ್ ರಿಜೆಕ್ಟ್ ಆಯಿತು, ಓಕೆ ಫೈನ್,
ಈಗ ನಿಮ್ಗೆ ಇಷ್ಟ ಇಲ್ದೆಲ್ಲ ಇರೋರು ಯಾರಾದ್ರೂ ಬಂದು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ, ನೀವು ನನ್ನ ಇಷ್ಟಪಟ್ಟು ನೀವು ಒಪ್ಕೋತೀರಾ? ನೋ ಚಾನ್ಸ್ ಅಲ್ವಾ? ಸೊ ಇದು ಕೂಡ ಹಾಗೇನೆ, ಅವರಿಗೆ ನೀವು ಇಷ್ಟ ಆಗಿಲ್ಲ ಅಷ್ಟೇ, ಇದು ಪರ್ಸನಲ್ ಚಾಯ್ಸ್, ದಟ್ಸ್ ಓಕೆ. ಎಲ್ಲರೂ ಇಷ್ಟಪಡಬೇಕು ಅಂತ ರೂಲ್ಸ್ ಏನು ಇಲ್ವಲ್ಲ ಇಲ್ಲಿ, ಕರೆಕ್ಟ್, ದಟ್ಸ್ ಫೈನ್. ಅಲ್ಲಿಗೆ ಬಿಟ್ಬಿಡಿ. ಜಾಬ್ ಇಂಟರ್ವ್ಯೂ ಫೇಲ್ ಆಯ್ತು, ಫೈನ್. ಮೇ ಬಿ ನೀವು ಯಾವುದೋ ಒಂದು ಕಾನ್ಸೆಪ್ಟ್ಗಳು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ, ಪ್ರಿಪೇರ್ ಆಗಿಲ್ಲ, ನೆಕ್ಸ್ಟ್ ಪ್ರಿಪೇರ್ ಆಗಿ ಬನ್ನಿ, ಇದಕ್ಕಿಂತ ಜಾಸ್ತಿ ಪ್ಯಾಕೇಜಿಂಗ್ ಸಿಗುತ್ತೆ, ಜಾಬ್, ರೈಟ್? ಅಂಡ್ ಕೆಲಸದಿಂದ ತೆಗೆದ್ರು, ಓಕೆ ಫೈನ್. ಎಲ್ರೂ ಒಂದಲ್ಲ ಒಂದಿಂದ ತೆಗಿತಾರೆ, ಕರೆಕ್ಟಾ? ಅಥವಾ ನೀವೇ ಬಿಡ್ಲೂಬಹುದು. ನೆಕ್ಸ್ಟ್ ಯಾವುದೋ ಆಪರ್ಚುನಿಟಿ ಕಾಯ್ತಾ ಇರುತ್ತೆ ನಿಮ್ಗೆ, ರೈಟ್? ಸೊ ಇವಾಗಿನ ಕ್ಷಣದನ್ನ ದೊಡ್ಡದೇನೋ ಬಿತ್ತು ತಲೆ ಮೇಲೆ ಅಂತ ಕೂತ್ಕೋಬೇಡಿ. ಅರ್ಥ ಆಗ್ತಿದ್ಯಾ? ಇವೆಲ್ಲ ಏನಿದೆ, ರಿಯಾಕ್ಷನ್ಸ್ ಆಯ್ತು, ನೀವು ನೋಡೋ ದೃಷ್ಟಿ ಆಯ್ತು, ಸೊ ಇದೆಲ್ಲ ಹೇಳದ್ನಲ್ಲ, ಇವೆಲ್ಲ ನಿಮ್ಮ ಮೆಂಟಲ್ ಸ್ಟೇಟ್. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದೇ ಒಂದು ಸಿಚುಯೇಷನ್ ಇಟ್ಕೊಂಡ್ರೆ, ಈಗ ಇಬ್ರು ಪರ್ಸನ್ಗೆ ಒಂದೇ ಸಿಚುಯೇಷನ್ ಆಗಿದೆ ಅನ್ಕೊಳ್ಳೋಣ, ಮೇ ಬಿ ಲವ್ ಬ್ರೇಕಪ್ ಅಥವಾ ಒಂದು ಜಾಬ್ ಲಾಸ್ ಆಗಿದೆ ಇಬ್ಬರಿಗೆ ಅನ್ಕೊಳ್ಳಿ. ಸೊ ಅದ್ರಲ್ಲಿ ಒಬ್ಬ ವ್ಯಕ್ತಿ ಮುರಿದ್ ಬಿದ್ದೋಗ್ತಾನೆ, ಆದ್ರೆ ಇನ್ನೊಬ್ಬ ಆ ಪರಿಸ್ಥಿತಿಯಿಂದ ಹೇಗೆ ಸ್ಟ್ರಾಂಗ್ ಆಗ್ಬೇಕು ಅನ್ನೋದನ್ನ ಕಲಿತು ಇನ್ನೂ ತುಂಬಾ ಸ್ಟ್ರಾಂಗ್ ಆಗ್ತಾನೆ. ಸೊ ಇದು ಹೇಗ್ ಸಾಧ್ಯ? ಮೆಂಟಲ್ ಸ್ಟೇಟ್ ಮೇಲೆ, ರೈಟ್? ಈಗ ನೀವು ಮುರಿದ್ ಬಿದ್ರಿ ಅಂದ್ರೆ ಎಲ್ಲರೂ ಅದೇ ಆಗ್ಬೇಕಲ್ವ? ಯಾಕಾಗಲ್ಲ? ಎಲ್ಲರೂ ಯಾಕೆ ಡಿಫ್ರೆಂಟ್ ಇದ್ದಾರೆ ಜನಗಳು, ರೈಟ್? ಪ್ರಪಂಚದಲ್ಲಿ ಎಲ್ಲರೂ ಹೇಗೆ ಡಿಫ್ರೆಂಟ್ ಇದ್ದಾರೆ, ಅರ್ಥ ಆಗ್ತಿದ್ಯಾ? ಈಗ ಹಸುವು ಅನ್ನೋದು ಕಾಮನ್, ಸೊ ಅದು ಎಲ್ರಿಗೂ ಹಾಗೆ ಆಗುತ್ತೆ, ರೈಟ್? ಸೊ ಅದನ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ, ಸೊ ಅದನ್ನು ಒಪ್ಕೋಬಹುದು. ಆದ್ರೆ ಪರಿಸ್ಥಿತಿಗಳು, ಕಷ್ಟಗಳು, ಸಮಸ್ಯೆಗಳನ್ನ ನೋಡೋ ರೀತಿಗಳು ಯಾಕೆ ಚೇಂಜ್ ಇದೆ ಮನುಷ್ಯರಿಗೆ, ರೈಟ್? ಆ ಮೆಂಟಲ್ ಸ್ಟೇಟ್ನ ನೀವು ಬಿಲ್ಡ್ ಮಾಡ್ಕೋಬೇಕಾಗುತ್ತೆ, ಗೊತ್ತಾಗ್ತಿದ್ಯಾ? ಸೊ ಅವಾಗ ಎಲ್ಲ ಕಷ್ಟಗಳು ತುಂಬಾ ಚಿಕ್ಕದಾಗಿ ಕಾಣ್ತಾ ಹೋಗುತ್ತೆ ನಿಮ್ಗೆ, ಅಂಡ್ ಅದಕ್ಕೆ ಸೊಲ್ಯೂಷನ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ನೀವು ನಿಮ್ಮ ಲೈಫಲ್ಲಿ ಕಷ್ಟಗಳನ್ನ ಹ್ಯಾಂಡಲ್ ಮಾಡೋದನ್ನ ನೀವು ಕಲ್ತಾಗ, ಮನಸ್ಸಿನ ಸ್ಥಿತಿಯನ್ನು ನೀವು ಹ್ಯಾಂಡಲ್ ಮಾಡೋದನ್ನ ಕಲ್ತಾಗ, ಸೊ ಎಲ್ಲಾ ಕಷ್ಟಗಳು ಕೂಡ ತುಂಬಾ ಈಸಿಯಾಗಿ ಸಾಲ್ವ್ ಮಾಡುವಂತಹ ಎಬಿಲಿಟಿ ನಿಮಗೆ ಬರ್ತಾ ಹೋಗುತ್ತೆ. ಲೈಫ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಡಿ, ಸ್ವಲ್ಪನಾದ್ರೂ ಜೀವಿಸೋದನ್ನ ಕಲೀರಿ ಲೈಫಲ್ಲಿ, ಗೊತ್ತಾಗ್ತಿದ್ಯಾ? ಈಗ ನಿಮ್ ಮುಂದೆ ಮೆರೆದೋರೆಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ, ಕರೆಕ್ಟಾ? ಅವನ್ ಎಷ್ಟೇ ರಿಚ್ ಇರ್ಲಿ, ಅವನ್ ಏನೇ ನಿಮಗೆ ಆಡ್ಕೊಂಡಿರ್ಲಿ, ಅವನ್ ಯಾವುದೇ ದೊಡ್ಡ ಕಾರ್ ತಗೊಂಡಿರ್ಲಿ, ಎಷ್ಟೇ ನಿಮ್ ಮುಂದೆ ಮೆರೆದಿರ್ಲಿ, ಸೊ ಎಲ್ಲರೂ ಮಣ್ಣಲ್ಲಿ ಮಣ್ಣಾಗಿದ್ದಾರೆ, ಕರೆಕ್ಟ್? ಸೊ ಹಾಗಿದ್ಮೇಲೆ ಯಾವುದಕ್ಕೋಸ್ಕರ ನೀವು ಅಷ್ಟೊಂದು ಕೊರಗ್ತಾ ಇದ್ದೀರಾ, ಸ್ಟ್ರಗಲ್ ಪಡ್ತಾ ಇದ್ದೀರಾ? ಟೇಕ್ ಇಟ್ ಈಸಿ, ಓಕೆನಾ? ನನ್ನ ಕೇಳಿದ್ರೆ ಆಕ್ಚುಲಿ ಕಷ್ಟಗಳು ಬರಬೇಕು ಲೈಫಲ್ಲಿ, ಕಷ್ಟಗಳು ಅನ್ನೋದು ಇರಬೇಕು, ಅಂದ್ರೆ ಯಾವಾಗ್ಲೂ ಅದೇ ಇರಬೇಕು ಅಂತಿಲ್ಲ. ಕಷ್ಟಗಳು ಬಂದ್ರೆ ಅದು ನಮ್ಗೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕತ್ಲೆ ಬಂದಾಗ್ಲೆಲ್ಲ ಬೆಳಕಿನ ಬೆಲೆ ಗೊತ್ತಾಗೋದು, ಸೊ ದುಃಖ ಬಂದಾಗ್ಲಿ ಖುಷಿ ಬೆಲೆನೂ ಗೊತ್ತಾಗೋದು, ಸೋತಾಗ್ಲಿ ಗೆಲುವಿನ ಬೆಲೆ ಗೊತ್ತಾಗೋದು, ಕರೆಕ್ಟ್? ಲೈಫ್ ಅಂದ್ರೆ ಎಲ್ಲ ಇರುತ್ತೆ, ಇದನ್ನ ತಲೆಯಲ್ಲಿ ತುಂಬ್ಕೋಬಿಡಿ. ಹುಟ್ಟು, ಸಾವು, ಗೌರವ, ಅವಮಾನ, ದುಃಖ, ಖುಷಿ, ರಿಜೆಕ್ಷನ್ಸ್, ಪ್ರೀತಿ, ರೈಟ್? ಇದನ್ನ ಯಾವುದನ್ನು ನಾವು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ನಾವು ಕಂಟ್ರೋಲ್ ಮಾಡೋದಕ್ಕಾಗೋದು ಒಂದೇ ಒಂದನ್ನ, ನಾವು ಇದಕ್ಕೆಲ್ಲ ಹೇಗೆ ರೆಸ್ಪಾಂಡ್ ಮಾಡ್ತೀವಿ, ನಮ್ಮ ಪ್ರತಿಕ್ರಿಯೆ ಹೇಗಿದೆ, ನಮ್ಮ ರೆಸ್ಪಾನ್ಸ್ ಹೇಗಿದೆ, ಸೊ ನಾವು ಇದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದನ್ನ ಮಾತ್ರ ನಾವು ಕಂಟ್ರೋಲ್ ಮಾಡ್ಬೋದು ವಿನಃ ಯಾವುದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ ಲೈಫಿಂದ, ರೈಟ್? ಬಂದಿದ್ಮೇಲೆ ಅಕ್ಸೆಪ್ಟ್ ಮಾಡಲೇಬೇಕು, ಅರ್ಥ ಆಗ್ತಿದ್ಯಾ? ಸೊ ನಾವು ಇದಕ್ಕೆಲ್ಲ ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದನ್ನ ನಾವು ಕಲ್ತ್ಕೊಬಿಟ್ರೆ, ಕಂಟ್ರೋಲ್ ಮಾಡ್ಕೊಬಿಟ್ರೆ ನಮ್ಮ ರೆಸ್ಪಾನ್ಸ್ ಅಥವಾ ರಿಯಾಕ್ಷನ್ನ, ಸೊ ಲೈಫ್ ವಿಲ್ ಬಿ ವೆರಿ ಈಸಿ. ಅಂಡ್ ಇನ್ನೊಂದು, ನಿಮಗೆ ತುಂಬಾ ಒಂದು ಕಳವಳ ಅನ್ನಿಸ್ತಾ ಇದ್ರೆ ಆಧ್ಯಾತ್ಮನ ಪ್ರಾಕ್ಟೀಸ್ ಮಾಡ್ಕೋಬಹುದು. 60 ವರ್ಷ ಆದ್ಮೇಲೆ, ರಿಟೈರ್ ಆದ್ಮೇಲಿಂದ ಮಾಡ್ತೀನಿ ಇದನ್ನೆಲ್ಲ, ಇವಾಗ ಏನಕ್ಕೆ ಬೇಕು ನನಗೆ, ಇದೆಲ್ಲ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಡಿ. ಬಿಕಾಸ್ 60 ವರ್ಷ ಆದ್ಮೇಲಿಂದ ನಿಮ್ಗೆ ಲೈಫ್ ಸ್ಟಾರ್ಟ್ ಆಗಲ್ಲ, ಅಥವಾ 60 ವರ್ಷಕ್ಕೆ ನಿಮ್ ಲೈಫ್ ಮುಗಿಯೋದಿಲ್ಲ. ಯಾರ ಲೈಫ್ ಯಾವಾಗ ಬೇಕಾದ್ರೂ ಎಂಡ್ ಆಗ್ಬೋದು, ಕರೆಕ್ಟ್? ಅಂಡ್ 60 ವರ್ಷದಲ್ಲಿ ಮಾತ್ರ ನಿಮ್ಗೆ ಮನಸ್ಸಿನ ಒಂದು ಕಳವಳ ಆಯ್ತು, ದುಃಖ, ಬೇಜಾರು ಆಗಲ್ಲ. ಲೈಫ್ ಲಾಂಗ್ ಇವನ್ನೆಲ್ಲ ನೀವು ಅನುಭವಿಸ್ಕೊಂಡೇ ಬಂದಿರ್ತೀರ. ಸೊ ನೀವು ಸ್ವಲ್ಪನಾದ್ರೂ ಆಧ್ಯಾತ್ಮನ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಎಷ್ಟೊಂದು ಸಲ ರಿಯಲೈಸೇಷನ್ಗಳಾಗುತ್ತೆ, ಲೈಫಲ್ಲಿ ಏನ್ ನಡೀತಿದೆ ಅಂತ ಎಷ್ಟೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಆಧ್ಯಾತ್ಮ ಅಂದ್ರೆ ವಯಸ್ಸಿನ ವಿಷಯ ಅಲ್ಲ, ಅದು ಮನಸ್ಸಿನ ವಿಷಯ, ಓಕೆನಾ? ಸ್ವಲ್ಪ ಮೆಡಿಟೇಷನ್ ಮಾಡ್ತೀರಾ ಮಾಡಿ, ಇಲ್ಲ ಯಾವ್ದಾದ್ರು ದೇವ್ರ ಸಾಂಗ್ ಕೇಳ್ತೀರಾ ಕೇಳಿ,
ಅಥವಾ ನಿಮ್ಮನ್ನೇ ನೀವು ಕ್ವಶನ್ ಮಾಡ್ಕೋತೀರಾ, ನಾನು ಏನು ಮಾಡ್ತಿದ್ದೀನಿ ಕರೆಕ್ಟ್ ಇದೆಯಾ, ನಾನು ಮುಂದೆ ಏನು ಮಾಡಬೇಕು, ಏನು ಸರಿ ಮಾಡ್ಕೋಬೇಕು, ಎನಿಥಿಂಗ್ ಗುಡ್ ಇಟ್ ಕುಡ್ ಬಿ, ಓಕೆನಾ. ಸೊ ಆಧ್ಯಾತ್ಮನ ಆದಷ್ಟು ಅಭ್ಯಾಸ ಮಾಡ್ಕೊಳ್ತಾ ಹೋಗಿ ಸ್ವಲ್ಪ ಸ್ವಲ್ಪನೇ ಲೈಫಲ್ಲಿ, ಓಕೆನಾ. ಅಂಡ್ ಇನ್ನೊಂದು, ನಾವು ನಿಜವಾಗ್ಲೂ ಲೈಫಲ್ಲಿ ನರಳ್ತಿರೋದು ಯಾಕೆ ಗೊತ್ತಾ? ಕಷ್ಟಗಳಿಂದ ನರಳ್ತಿರಲ್ಲ, ನಾವು ಪಾಸ್ಟ್ಗಳನ್ನ ನೆನೆಸ್ಕೊಂಡು ನರಳ್ತಿರ್ತೀವಿ ಆ್ಯಂಡ್ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋ ಭಯದಲ್ಲಿ ನರಳ್ತಾ ಇರ್ತೀವಿ, ಕರೆಕ್ಟಾ. ಪ್ರೆಸೆಂಟಲ್ಲಿರೋ ಕಷ್ಟ ನಮ್ಗಷ್ಟೇನು ಅಫೆಕ್ಟೇ ಮಾಡ್ತಿರೋದಿಲ್ಲ. ಸೊ ನಮ್ಮ ಒಂದು ಆ ಮೆಮೊರೀಸಿಂದ ನಾವು ತುಂಬ ಕೊರಗ್ತಾ ಇರ್ತೀವಿ. ಸೊ ಯೋಚನೆಗಳನ್ನೆಲ್ಲ ಬಿಟ್ಬಿಟ್ಟು ಪ್ರೆಸೆಂಟಲ್ಲಿ ಏನಿದೆ ಅದರಲ್ಲಿ ಜೀವಿಸೋದನ್ನ ಸ್ಟಾರ್ಟ್ ಮಾಡಿ. ನೀವು ಪ್ರೆಸೆಂಟಲ್ಲಿ ಬದುಕಿ, ಅರ್ಥ ಆಗ್ತಿದೆಯಾ? ಲೈಫಲ್ಲಿ ಪ್ರತಿದಿನ ಪ್ರಾಬ್ಲಮ್ ಬರುತ್ತೆ, ಓಕೆನಾ. ಆದರೆ ಯೋಚನೆಗಳನ್ನೇ ನಾವು ಸಮಸ್ಯೆಗಳನ್ನ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬೇಕು ಫಸ್ಟ್ ಆಫ್ ಆಲ್, ಗೊತ್ತಾಗ್ತಿದೆಯಾ? ಬಂದಿರೋ ಸಮಸ್ಯೆನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಜೊತೆ ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ಬೇಕಾಗಿಲ್ಲ ಯಾರು ಕೂಡ. ಲೈಫ್ ನಿಮ್ಗೊಂದು ಪಾಠ ಕಲಿಸ್ತಿದೆ ಅಂತ ಅನ್ಕೊಳ್ಳಿ. ಯಾರು ನಮ್ಮ ಕೈ ಹಿಡಿಯೋಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನಮ್ಮನ್ನ ನಾವು ಕಳ್ಕೋಬಾರ್ದು, ನಮ್ಮನ್ನ ನಾವೇ ಬಿಟ್ಕೊಡ್ಬಾರ್ದು, ಗೊತ್ತಾಗ್ತಿದೆಯಾ? ಸೊ ಯಾವಾಗ ನಿಮ್ಮನ್ನ ನೀವು ಅತಿಯಾಗಿ ಪ್ರೀತಿಸ್ತೀರಾ, ನಿಮ್ಮನ್ನ ನೀವು ಅತಿಯಾಗಿ ಸಪೋರ್ಟ್ ಮಾಡ್ಕೋತೀರಾ, ನಿಮ್ಮ ಜೊತೆ ನೀವು ನಿಲ್ತೀರಾ, ಸೊ ಅವಾಗ ಬೇರೆಯವ್ರದ್ದೆಲ್ಲ ಒಂಥರ ಬೋನಸ್ ತರ ಅನ್ನಿಸ್ಬಿಡುತ್ತೆ. ನಿಮಗೆ ನೆಸೆಸಿಟಿನೇ ಇಲ್ಲ, ರೈಟ್? ಬೋನಸ್ ಅಂದ್ರೆ ಗೊತ್ತಲ್ಲ, ಸಿಕ್ಕಿದ್ರೆ ಓಕೆ ಯೂಸ್ ತಗೊಳ್ಳೋದು, ಅನುಕೂಲ ಆಯ್ತು, ಸಪೋರ್ಟಿಂಗ್ ನಿಂತು ಖುಷಿ ಇಲ್ವಾ, ದಟ್ಸ್ ಫೈನ್ ಆಲ್ಸೋ, ರೈಟ್? ನೆಸೆಸಿಟಿನೇ ಇಲ್ದಲೇ ಇರುವಾಗ ಸೊ ಇದೊಂಥರ ಬೋನಸ್ ಆಗೋಗುತ್ತೆ, ಕರೆಕ್ಟ್? ಅದಕ್ಕೆ ದುಃಖ ಪಡೋದೇ ಇರೋದಿಲ್ಲ, ಯಾಕಂದ್ರೆ ನಿಮ್ಮ ಜೊತೆ ನೀವು ನಿಂತಿರ್ತೀರ, ಬೇರೆಯವರಿಂದ ನೀವು ಅಫೆಕ್ಟ್ ಆಗಬಾರ್ದು ನಿಮ್ಮ ಎಮೋಷನ್ಸ್. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಕರೆಕ್ಟ್? ಆ್ಯಂಡ್ ಕಷ್ಟದ ಸಮಯದಲ್ಲಿ ಈ 3 ವಿಷಯನ ಯಾವತ್ತೂ ಮರೆಯೋದಕ್ಕೆ ಹೋಗಬೇಡಿ. ಒಂದು, ಪ್ಯಾನಿಕ್ ಆಗಬೇಡಿ. ಯಾವುದೇ ಸಮಸ್ಯೆ ಬಂದು ಮೊದಲು ಶಾಂತವಾಗಿರೋದನ್ನ ಕಲ್ತ್ಕೊಳ್ಳಿ. ಭಯ ಸಮಸ್ಯೆನ ಸಾಲ್ವ್ ಮಾಡಲ್ಲ, ಯೋಚನೆಗಳು ಸಮಸ್ಯೆನ ಸಾಲ್ವ್ ಮಾಡಲ್ಲ, ಓಕೆ. ನೆಕ್ಸ್ಟ್, ಕಂಪೇರ್ ಮಾಡ್ಕೋಬೇಡಿ ಯಾರಿಗೂ ನಿಮ್ಮನ್ನ. ನಿಮ್ಮ ಜರ್ನಿನೇ ಬೇರೆ, ಬೇರೆಯವ್ರ ಜರ್ನಿನೇ ಬೇರೆ. ಸೊ ಈ ಕಂಪ್ಯಾರಿಸನ್ ಯಾವತ್ತೂ ಗ್ರೋತ್ ಕೊಡೋದಿಲ್ಲ ಲೈಫಲ್ಲಿ, ಅರ್ಥ ಆಯ್ತಾ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಂಬಿಕೆ ಯಾವತ್ತೂ ಕಳ್ಕೊಬೇಡಿ, ಗೊತ್ತಾಯ್ತಾ? ಸಮಯನೂ ಬದಲಾಗುತ್ತೆ, ಪರಿಸ್ಥಿತಿಗಳು ಬದಲಾಗುತ್ತೆ, ಜನಗಳು ಬದಲಾಗ್ತಾರೆ. ಸೊ ಯಾವತ್ತೂ ನಂಬಿಕೆನ ಮಾತ್ರ ಕಳ್ಕೊಬೇಡಿ. ಇವತ್ತಿನ ಪರಿಸ್ಥಿತಿ ಹೀಗೆ ಇರೋದಿಲ್ಲ ಅನ್ನೋದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು, ಗೊತ್ತಾಯ್ತಾ? ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ, ಮುಂದೆ ಒಂದಿನ ನೀವು ಹಿಂದಿಂದೆಲ್ಲ ನೆನೆಸ್ಕೊಂಡಾಗ, ಹಿಂದೆ ತಿರುಗಿ ನೋಡಿದಾಗ, ಅವತ್ತು ಅಷ್ಟು ಕಷ್ಟ ಸಮಯ ಇತ್ತು, ನಾನು ಒಬ್ಬನೇ ಎದುರಿಸ್ದೆ ಆ್ಯಂಡ್ ನಾನಿವತ್ತು ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿರೋದಕ್ಕೆ ಆ ಕಷ್ಟದ ಸಮಯನೇ ಕಾರಣ ಅಂತ ನೀವೇ ಹೆಮ್ಮೆಯಿಂದ ಹೇಳ್ಕೊತೀರ. ಸೊ ಕಷ್ಟಗಳಿಂದ ಓಡ್ಬೇಡಿ ಗೈಸ್, ಅವುಗಳನ್ನ ಎದುರಿಸಿ ನಿಲ್ಲಿ. ಲೈಫಲ್ಲಿ ಸಮಯ ಬದಲಾಗುತ್ತೆ, ಪರಿಸ್ಥಿತಿ ಬದಲಾಗುತ್ತೆ, ಜೀವನ ಬದಲಾಗುತ್ತೆ, ಆದರೆ ನೀವು ಯಾವತ್ತೂ ಲೈಫಲ್ಲಿ ನಿಂತ್ಕೋಬೇಡಿ ಒಂದು ಕಡೆ, ಓಕೆನಾ? ಮುಂದೆ ಸಾಗ್ತಾ ಇರಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂತ ಭಾವಿಸ್ತೀನಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಯೂಸ್ ಇರೋರಿಗೆ, ಯಾರ್ಯಾರು ತುಂಬ ಮಾನಸಿಕವಾಗಿ ಕುಗ್ಗಿರ್ತಾರೆ, ಈ ವಿಡಿಯೋಗಳನ್ನ ಶೇರ್ ಮಾಡಿ, ಆದಷ್ಟು ಒಳ್ಳೆಯದನ್ನು ಮಾಡಿ ಬೇರೆಯವ್ರಿಗೂ, ಓಕೆನಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ ಹೇಳೋದು ಮರಿಬೇಡಿ ಗೈಸ್, ಓಕೆನಾ? ಕಮೆಂಟ್ಸ್ ಹಾಕಿ, ಓಕೆ? ಆ್ಯಂಡ್ ಓಕೆ, ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.